ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಲಿಯಂ ಗಿಡೆನ್ ಅಂತ. ಭದ್ರಾವತಿಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನಗೆ ಕೆಲವು ದಿವಸಗಳಿಂದ ವಿಪರೀತವಾದ ತಲೆಭಾರ, ಕಣ್ಣಿನ ಸಮಸ್ಯೆ, ದೃಷ್ಟಿ ಮಂದತೆ ಪ್ರಾರಂಭವಾಯಿತು. ಲಾಂಗ್ ಡಿಸ್ಟೆನ್ಸ್ ಆಗಲಿ, ಶಾರ್ಟ್ ಡಿಸ್ಟೆನ್ಸ್ ಆಗಲಿ, ರೀಡಿಂಗ್ ಆಗಲಿ, ಎಲ್ಲ ಸಮಸ್ಯೆ ಪ್ರಾರಂಭ ಆಯಿತು. ಅದಕ್ಕೆ ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗ್ಬೇಕಾ, ಶಿವಮೊಗ್ಗ ಹೋಗ್ಬೇಕಾ, ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಇದಕ್ಕಿದ್ದ ಹಾಗೆ ಭದ್ರಾವತಿಯಲ್ಲಿ ನಾನು ಆಸ್ಪತ್ರೆಯಲ್ಲಿ ಇದೆಯಲ್ಲ, ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಆರೈಕೆ ಮಾಡಬಹುದು ಆಲೋಚನೆ ಕೊಟ್ಟು ಬಂತು. ಅಲ್ಲಿಗೆ ನಾನು ಹೋದೆ. ಅಲ್ಲಿ ಹೋದಾಗ ನನಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂಥ ಡಾಕ್ಟರ್ ನನಗೆ ಸಿಕ್ಕರು. ಡಾಕ್ಟರ್ ಕುಮಾರಸ್ವಾಮಿ ಅವರು. ಅವ್ರಿಗೆ ನನ್ನ ಸಮಸ್ಯೆ ಹೇಳಿದೆ. ಅವ್ರಿಗೆ ಭಾರಿ ಖುಷಿ ಆಯಿತು. ಟೆಸ್ಟ್ ಮಾಡಿದರು. ಟೆಸ್ಟ್ ಮಾಡಿದಾಗ ನನ್ನ 2 ಕಣ್ಣುಗಳಲ್ಲಿ ಸಮಸ್ಯೆ ಇದೆ. ಕ್ಯಾಟ್ರಾಕ್ಟ್ ಬೆಳೆದ್ಬಿಟ್ಟಿದೆ. ವಿಪರೀತವಾದ ರೀತಿಯಲ್ಲಿ ನೋವುಗಳು ಅದಕ್ಕೆ ಇರೋದರಿಂದ ನಾವು ತೆಗಿಲೇಬೇಕು, ಬೇಗ ಟ್ರೀಟ್ಮೆಂಟ್ ಮಾಡಲೇಬೇಕು. ಅದಕ್ಕಾಗಿ ಇಮಿಡಿಯೇಟಾಗಿ ಡೇಟ್ ಕೂಡ ಫಿಕ್ಸ್ ಮಾಡಲಿಕ್ಕೆ ಆಲೋಚನೆ ಮಾಡಿದರು. ಕೆಲವು ವಿಚಾರಗಳನ್ನ ಹೇಳಿದರು. ಲೆನ್ಸ್ ವಿಷಯದಲ್ಲಿ ಕ್ಯಾಟ್ರಾಕ್ಟ್ ತೆಗೆದ ಮೇಲೆ ಲೆನ್ಸ್ ಹಾಕಲೇಬೇಕು, ಯಾಕಂದರೆ ಮುಂದೆ ನಿಮಗೆ ದೃಷ್ಟಿಗೆ ತೊಂದರೆ ಆಗುತ್ತೆ. ಕೊನೆಗೆ ಲಾಸ್ಟಲ್ಲಿ ನಾವು 45,000 ರೂಪಾಯಿಗೂ ಲೆನ್ಸನ್ನು ನಾವು ತೀರ್ಮಾನ ಮಾಡಿಕೊಂಡೆವು. 2 ಲೆನ್ಸ್ ಹಾಕಲಿಕ್ಕೆ ಡಾಕ್ಟರ್ ಸಿದ್ಧತೆ ಆದರು. 11ನೇ ತಾರೀಕಿಗೆ ಒಂದು, 12ನೇ ತಾರೀಕಿಗೆ ಒಂದು ಆಪ್ರೇಷನ್ ಮಾಡಿ ಮುಗಿಸ್ಬಿಡುವ ಹೇಳಿದರು. ಭಾಳ ಖುಷಿಯಾಗಿದೆ. ನಮಗೆ ಪ್ರಾರಂಭದಲ್ಲಿ ಏನು ನಾವು ಎಂಟ್ರಿ ಆದ್ವಿ, ಬ್ಲಡ್ ಚೆಕಪ್ ಆಗಲಿ, BP ಚೆಕಪ್ ಆಗಲಿ, ECG ಆಗಲಿ, ಎಲ್ಲ ವಿಷಯಗಳಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಇಡೀ ಸ್ಟಾಫ್ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ. ಒಂದು ಕಿರಿಕಿರಿ ಇಲ್ಲ, ಒಂದು ಬೇಸರ ಇಲ್ಲ. ನಗನಗ್ತಾ ಎಲ್ಲರೂ ಸ್ಪಂದಿಸಿದ್ದಾರೆ. ಆಪರೇಷನ್ ಟೈಮಲ್ಲೂ ಕೂಡ ಬಹಳ ಉತ್ತಮವಾದ ರೀತಿಯಲ್ಲಿ ನಮಗೆ ವೈದ್ಯರುಗಳು, ನಯನ್ ಸರ್ ಅವರು ಕೂಡ, ನಯನ್ ಕುಮಾರ್ ಸರ್ ಅವರು ಕೂಡ ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರು ನಮ್ಮನ್ನು ಪ್ರೀತಿಯನ್ನು ನೋಡಿದ್ದಾರೆ. ನನಗೇನಾದರೆ ನಮ್ಮ ಮನೆಯಲ್ಲೇ ಇದ್ದೇನೆ ಅನ್ನೋ ರೀತಿಯಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿತ್ತಲ್ಲಿ. ಅದರಿಂದ ಉತ್ತಮವಾದ ರೀತಿಯಲ್ಲಿ ಸ್ಪಂದಿಸಿದರು. 2 ಕಣ್ಣು ಆಪರೇಷನ್ ಆಯಿತು. 2 ಕಣ್ಣಿನ ದೃಷ್ಟಿ ಎಷ್ಟು ವಿಶೇಷವಾಗಿದೆ ಅಂದರೆ ನನಗೆ ಅದು ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ದೂರದೃಷ್ಟಿ ಬಹಳ ಉತ್ತಮವಾದ ರೀತಿಯಲ್ಲಿ, ಲಾಂಗ್ ಸೈಟ್, ಮಿಡ್ಲ್ ಸೈಟ್, ಶಾರ್ಟ್ ಸೈಟ್ 3 ಅತಿ ಉತ್ತಮವಾದ ರೀತಿಯಲ್ಲಿ ನನಗೆ ಕಾಣುತ್ತೆ. ಕನ್ನಡಕ ಇಲ್ಲದೆ ನಾನು ಓದ್ಬೋದು, ಕನ್ನಡಕ ಇಲ್ಲದೆ ನಾನು ಟ್ರಾವೆಲ್ ಮಾಡ್ಬೋದು. ಆ ರೀತಿಯಲ್ಲಿ ನನಗೆ ಆಪರೇಷನ್ ಮಾಡಿ ಸಕ್ಸಸ್ ಮಾಡಿ ಕಳಿಸಿದ್ದಾರೆ. ಅದಕ್ಕಿಂತ ಒಂದು ದೊಡ್ಡ ಕೆಲಸ ಇನ್ಯಾವುದಿದೆ? ನಮ್ಮ ಕಣ್ಣುಗಳೇ ನಮಗೆ ಜೀವಕ್ಕೆ ಶ್ರೇಷ್ಠ. ಅದರಿಂದ ನನಗೆ ಸಪೋರ್ಟ್ ಮಾಡಿದಂಥ ಆಪರೇಷನ್ ಅಂದರೆ ಪ್ರಾರಂಭದಿಂದ ಹಿಡಿದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಭದ್ರಾವತಿಯಲ್ಲಿರುವಂಥ ಎಲ್ಲ ಜನರಿಗೆ ಏನೇನು ಸಮಸ್ಯೆ ಇರಲಿ, ಕಣ್ಣಿನ ಬಾಧೆಗಳು, ಬೇರೆ ಕಡೆ ಹೋಗೋದಕ್ಕಿಂತ ಇಲ್ಲಿ ಹೋಗೋದು ಒಳ್ಳೆಯದು. ನಯನ ಆಸ್ಪತ್ರೆಯಲ್ಲಿ ಅಲ್ಲಿ ಬಡವ್ರಿಗೂ ಸ್ಪಂದಿಸ್ತಾರೆ, ಕಷ್ಟದಲ್ಲಿದ್ದವ್ರಿಗೂ ಸ್ಪಂದಿಸ್ತಾರೆ, ಒಳ್ಳೆ ರೀತಿಯಲ್ಲಿ ಪ್ರೀತಿ ತೋರಿಸ್ತಾರೆ, ವಿಶೇಷವಾದ ರೀತಿಯಲ್ಲಿ ಸಪೋರ್ಟ್ ಕೂಡ ಮಾಡ್ತಾರೆ. ಅಂಥ ಒಳ್ಳೆ ಟೀಮ್ ನಾವು ಭದ್ರಾವತಿಯಲ್ಲಿರುವಾಗ ನಾವು ಬೇರೆ ಕಡೆ ಹೋಗೋದು ನನಗನ್ಸುತ್ತೆ ಅದನ್ನು ನಷ್ಟ. ಅದರಿಂದ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಭಾಳ ಈಸಿ ಆಗುತ್ತೆ. ಅದು ನನ್ನ ಅನುಭವ. ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸ್ಪಂದಿಸಿದ್ದಾರೆ. ಅದಕ್ಕೆ ದಯವಿಟ್ಟು ಭದ್ರಾವತಿಯ ಯಾರೇ ಆಗಿರಲಿ, ಏನೇ ಸಮಸ್ಯೆ ಇರಲಿ, ದಯವಿಟ್ಟು ನಯನ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ನ ಭೇಟಿ ಮಾಡಿರಿ. ಅವ್ರ ಟೀಮನ್ನು ನೀವು ನೋಡ್ರಿ ಒಂದ್ಸಾರಿ. ಒಳ್ಳೆ ರೀತಿಯಲ್ಲಿ ಸ್ಪಂದಿಸುವಂಥದ್ರಲ್ಲಿ ಡೌಟ್ ಇಲ್ಲ. ಅದಕ್ಕಾಗಿ ಮುಖ್ಯವಾಗಿ ವೈದ್ಯರಿಗೂ ಮತ್ತು ಎಲ್ಲರಿಗೂ, ಪ್ರತಿಯೊಬ್ಬೊಬ್ಬರಿಗೂ ಇನ್ನೊಂದು ಸಾರಿ ನಾನು ಮುಖ್ಯವಾಗಿ ಅವ್ರಿಗೆ ವಂದನೆಯನ್ನು ಹೇಳ್ತೇನೆ. ಕೇಳಿಸ್ಕೊಂಡಂಥ ಈ ಒಂದು ಪ್ರೋಗ್ರಾಮನ್ನು ಯಾರು ಕೇಳಿಸ್ಕೊಳ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಈ ವಿಷಯದಲ್ಲಿ ಕಾಳಜಿ ತಗೊಳ್ರಿ. ನಿಮ್ಮ ಕಣ್ಣುಗಳನ್ನು ಹಾಳು ಮಾಡೋದಕ್ಕಿಂತ ಮುಂಚೆ ನೀವು ಈ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ವೈದ್ಯರ ಸಲಹೆ ತೆಗೆದುಕೊಂಡು ನಿಮ್ಮ ಕಣ್ಣುಗಳಲ್ಲಿ ಜೀವ ಕೊಡಿಸ್ಕೊಳ್ರಿ. ನಿಮ್ಮ ಲೈಫ್ ಒಳ್ಳೆಯದಾಗಲಿ. ಧನ್ಯವಾದಗಳು.